ಉಳ್ಳವರು ಮಾಡುವರು ಶಿವಾಲಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು, ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವ ಅಯ್ಯ ಕೇಳಯ್ಯ, ಕೂಡಲ ಸಂಗಮ ದೇವ ಎನ್ನುವಂತೆ ಸ್ಥಾವರಕ್ಕೆ ಕಟ್ಟಿದ ಮಠ ಮಾನ್ಯಗಳು ಮನೆಗಳು ಬಿದ್ದು ಹೋಗ್ಬೋದು ಒಂದಾನೊಂದು ಕಾಲದಲ್ಲಿ. ದೇಶ ಸೇವೆ ಮಾಡಿ ಬಂದಂಥ 30 ಜನ ಮಾಜಿ ಸೈನಿಕರಲ್ಲ, ಅವರು ನಿರಂತರ ಮಹಾನ್ ಮೇರು ವ್ಯಕ್ತಿತ್ವಗಳನ್ನು ಒಂದೇ ಸೂರಿನಡಿ ನೋಡಲಿಕ್ಕೆ ಸಿಗೋದೇ ನಿಡೋಣಿ ಗ್ರಾಮದಲ್ಲಿ 30 ಜನ ಯೋಧರನ್ನು ಹೊಂದಿದ್ದ ನಮ್ಮ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ಅತಿ ಹೆಚ್ಚು ಸೈನಿಕರ ಹೊಂದಿದೆ. ದೇಶಾಭಿಮಾನಿಗಳನ್ನು ಕೊಟ್ಟಂಥ ನಿಡೋಣಿ ಗ್ರಾಮ ವಿಶ್ವ ದಾಖಲೆದತ್ತ ಸಾಗ್ತಾ ಇದೆ. 2ನೇ ಅನುಭವ ಮಂಟಪದ ಕಲ್ಯಾಣವನ್ನು ಮೀರಿಸುವ ಅದರ 2ನೆಯ ಕಲ್ಯಾಣ ಬಸವ ಕಲ್ಯಾಣದ ಒಂದು ಚಿತ್ರಣವನ್ನು ನಮಗೆ ನೋಡಲಿಕ್ಕೆ ಬಿಜಾಪುರ ಜಿಲ್ಲೆಯ ನಿಡೋಣಿಗೆ ನೀವು ಬರಬೇಕ್ರಿ. ಆ ಥರ ವಿಶ್ವ ದಾಖಲೆದತ್ತ ಸಾಗ್ತಾ ಇದ್ದೀವಿ. ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ನಿರಂತರವಾಗಿ 20 ದಿನ ಪ್ರತಿದಿನ ಒಬ್ಬೊಬ್ಬರಿಗೆ, ಒಬ್ಬ ಸಾಧಕರಿಗೆಲ್ಲ 5-10 ಜನ ಸಾಧಕರನ್ನು ಗುರುತಿಸಿ ಕೃಷಿಯಲ್ಲಿ ಸಾಧನೆ ಮಾಡಿದಂಥವರು, ಶಿಕ್ಷಣದಲ್ಲಿ ಸಾಧನೆ ಮಾಡಿದವರು, ಎಲ್ಲ ರಂಗದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸುವ ಏಕೈಕ ಮಠ ಅಂದರೆ ಶ್ರೀ ಚನ್ನವೀರೇಶ್ವರ ಮಠ, ವಿರಕ್ತ ಮಠ. ಇಂದಿನ ಪೀಠಾಧೀಶರಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಅವರು ಹುಬ್ಬಳ್ಳಿಯ 2 ಎತ್ತಿನ ಮಠ, ಹಾಗೆ ಯಾದವಾಡದ ಮಠ, ನಿಡೋಣಿಯ ವಿರಕ್ತ ಮಠದ ಪೀಠಾಧೀಶರಾಗಿ 3 ಮಠಗಳನ್ನು ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಕಾರ್ಯಗಳನ್ನು ಎಡೆಬಿಡದೆ ಸಾಂಗವಾಗಿ ನಡೆಸಿಕೊಂಡು ಬಂದಂಥ ಕೊನೆಯ ದಿನದ ಅದ್ಧೂರಿ ಮೆರವಣಿಗೆ, ಕೇವಲ ಮೆರವಣಿಗೆ ಒಂದು ಕಡೆ ಮಾಡಿದರೆ ಇಲ್ಲಿ ಆಧ್ಯಾತ್ಮಿಕ ವಚನಗೋಷ್ಠಿ ನಿರಂತರ ಸಾಗ್ತಾ ಇದೆ. ಪ್ರತಿ ಹುಣ್ಣಿಮೆಗೆ 11 ವರ್ಷದಿಂದ ಪ್ರತಿ ಹುಣ್ಣಿಮೆ ತಪ್ಪದೆ ಇಲ್ಲಿ ವಿಚಾರಗೋಷ್ಠಿಗಳು ಸಾಗಿ ಬರ್ತಾ ಇದೆ. ನಿಡೋಣಿ ವಿಶಿಷ್ಟತೆಯಲ್ಲಿ ಒಂದಾದ ಕುದುರೆ ಕೀಲು ಕುಣಿತ ಒಂದಾದರೆ ಇಲ್ಲಿ ಮರಗಾಲಗಳನ್ನು ಕಟ್ಟಿಗೆಯ ಕಾಲುಗಳನ್ನು ಕಟ್ಟಿಕೊಂಡು ಕುಡಿಯುವುದು ವಿಶೇಷ. ಇಲ್ಲಿ ನಿಡೋಣಿ ಗ್ರಾಮದಲ್ಲಿ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿಗೆ ಹಲವಾರು ಶರಣರು, ಸಂತರು, ಸಾಧುಗಳು ನಿರಂತರವಾಗಿ ಅವರ ಪಾದಸ್ಪರ್ಶ ಪಾದಕಾರನ ಪಾವನಗೊಳಿಸಿದ ಎಲ್ಲ ಮಠಾಧೀಶರು, ಹಾಗೆ ಸಂತರು, ಸಾಧುಗಳು, ಸಿದ್ಧಿ ಪುರುಷರು ಕೂಡ ಇಲ್ಲಿ ಬಂದು ಹೋಗ್ತಾರೆ. ತಮ್ಮ ಆಧ್ಯಾತ್ಮಿಕ ಚಿಂತನವನ್ನು ಗ್ರಾಮದ ಜನತೆಗೆ ತಿಳಿಸಿಕೊಡ್ತಾರೆ. ಅವರ ಮಾತಿನ ಹೊರಗರ ಮೂಲಕ ಹಲವಾರು ಶರಣರ ಇಲ್ಲಿ ಬರುವಿಕೆಗೆ ಕಾಯುವಂಥ ಗ್ರಾಮವೇ ನಿಡೋಣಿ ಗ್ರಾಮ. ಸುಮಾರು 10,000 ಜನಸಂಖ್ಯೆ ಹೊಂದಿದಂಥ ನಿಡೋಣಿ ಗ್ರಾಮ ಇವತ್ತು 2ನೆಯ ಬಸವ ಕಲ್ಯಾಣದ ಅನುಭವ ಮಂಟಪದ ಕಲ್ಪನೆಯನ್ನು ಮಾಡಿಕೊಡ್ತಾ ಇದ್ದಾರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಅವರ ಕಲ್ಪನೆಯಲ್ಲಿ ಇಡೀ ವಿಶ್ವಕ್ಕೆ ನಿಡೋಣಿ ಗ್ರಾಮದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಹುಣ್ಣಿಮೆಯ ಬೆಳದಿಂಗಳಲ್ಲಿ ವಚನಗೋಷ್ಠಿ ಮಾಡುವುದು ಬಹಳ ಅಪರೂಪವಾದ ಕರ್ನಾಟಕದಲ್ಲಿ ಹೆಗ್ಗಳಿಕೆ ಇಲ್ಲಿ ಸಲ್ಲತ್ತೆ. ಎಷ್ಟೋ ಹಳ್ಳಿಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆದರೆ ಇಲ್ಲಿ ಪ್ರತಿದಿನ ಕೂಡ ಜಾತ್ರೆ. ಒಂದೊಂದು ಮಠದಲ್ಲಿ
ಒಂದೊಂದು ದಿನಕ್ಕೆ ಅನ್ನ ಪ್ರಸಾದ, ಅನ್ನದಾಸೋಹ, ಧಾರ್ಮಿಕ ಚಿಂತನೆ, ಭಜನೆ, ಕೀರ್ತನೆ, ಶಿವಭಜನೆ, ಹರಿಭಜನೆ, ಉತ್ಸವಗಳು, ಧಾರ್ಮಿಕ ಜಾತ್ರೆಗಳು ಹಲವಾರು ಸಾಂಗವಾಗಿ ಇಂದಿಯೂ ಕೂಡ ನಡೀತಾ ಬಂದಿದೆ. ನಿಡುವಣಿ ಗ್ರಾಮದ ಪ್ರಪ್ರಥಮವಾಗಿ ಬಂದಂಥ ಈಶ್ವರ ಕವಿಯಿಂದ ತ್ರಿಪದಿಗಳಿಂದ ಸಿದ್ಧಲಿಂಗ ಮಹಾಸ್ವಾಮಿಗಳ ತ್ರಿಪದಿವರೆಗೆ ಮಸೂತಿಯ ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯರ ತ್ರಿಪದಿವರೆಗೆ ಇವತ್ತು ನಿರುಪಾದಿ ದೀಶ ಮಠದ ಮರೆಗುದ್ದಿಯ ಅಪ್ಪನವರು ಕೂಡ 110 ಸಾಹಿತ್ಯಗಳನ್ನು ರಚನೆ ಮಾಡಿ ಬಂದಂಥವರು. ಅವರು ಕೂಡ ಇವತ್ತು ಪಾದಸ್ಪರ್ಶ ಮಾಡಿ ಹೋದಂಥ ಇದೇ ಕ್ಷೇತ್ರ ನಿಡೋಣಿ ಗ್ರಾಮ. ಎಷ್ಟೋ ಕಡೆ ಕೇವಲ ಬಸವ ಜಯಂತಿ ಅಕ್ಕ ಮಹಾದೇವಂದರೆ ಕೇವಲ ಭಾವಚಿತ್ರ ಇಟ್ಟು ಪೂಜೆ ಮಾಡಿ 5 ನಿಮಿಷದಲ್ಲಿ ಕೈ ತೊಳೆದುಕೊಳ್ಳುವಂಥ ಇಂದಿನ ಕಾಲಘಟ್ಟದಲ್ಲಿ ಹಲವಾರು ಶರಣರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಸಾಗುವುದಂದರೆ ಸಾಮಾನ್ಯ ವಿಷಯ ಅಲ್ಲ. ಹೇಗೆ ಬಸವಣ್ಣವರು ಎಲ್ಲ ಜಾತಿ ಪಂಗಡಗಳನ್ನು ಎಲ್ಲರಿಗೆ ಶರಣರಿಗೆ ಆ ಅನುಭವ ಮಂಟಪದಲ್ಲಿ ಅವಕಾಶ ಕಲ್ಪಿಸಿದರೋ ಹಾಗೆ ಇಲ್ಲಿ ವಿರಕ್ತ ಮಠದಲ್ಲಿ ಎಲ್ಲ ಶರಣೀಯರ ಭಾವಚಿತ್ರ ಮೆರವಣಿಗೆಯನ್ನು ಆಯಾ ಸಮಾಜಕ್ಕೆ ಒಪ್ಪಿಸಿ ಅದರ ಎಲ್ಲ ಜವಾಬ್ದಾರಿಗಳು ನಿಮ್ಮದೇ ಅನ್ನೋದು ಅವರ ಕಲ್ಪನೆ. ಎಲ್ಲ ಸಮಾಜ ಎಲ್ಲ ಬಾಂಧವರು ಒಟ್ಟುಗೂಡಿ ಮಾಡುವುದೇ ಬಸವ ಜಯಂತಿ. ಕೇವಲ ಮೂರ್ತಿ ಪೂಜೆ, ಉತ್ಸವಗಳು, ಅದ್ಧೂರಿಗಳು, ಆಡಂಬರಗಳ ಮಧ್ಯದಲ್ಲಿ ಈ ವರ್ಷ 200 ಬಸವಣ್ಣವರ ಶರಣರ ವಚನ ಸಾಹಿತ್ಯವನ್ನು ಗ್ರಂಥಗಳನ್ನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮೂಲಕ ಸಾಗುವ ಒಂದು ಹೊಸ ಅನುಭವವನ್ನು ಕೊಟ್ಟು 200 ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಮುಂದಿನ ವರ್ಷ ಬರುವುದರೊಳಗೆ ಕಂಠಪಾಠ ಮಾಡಿಕೊಂಡು ತೋರಿಸಬೇಕಿದೆ ಅನ್ನೋ ಒಂದು ಕಲ್ಪನೆ ಪರಮ ಪೂಜಾ ಶ್ರೀಮನ್ ನಿರಂಜನ ಪರಿಣಾಮ ಸ್ವರೂಪವಾಗಿರುತ್ತೆ. ನಿಡೋಣಿ ಗ್ರಾಮದ ಕೀಲು ಕುದುರೆಯಲ್ಲ, ಇದು ಮರಗಾಲಿನ ಕುದುರೆ ಕುಣಿತ, ನವಿಲು ಕುಣಿತ, ಗರುಡ ಕುಣಿತ ಇಲ್ಲಿ ನಮ್ಮಲ್ಲಿ ವಿಶೇಷವಾದ ಕಲೆ. ಹಾಗೆ ಸೋಂಗ್ ಅಂತ ಕರಿತೀವಿ, ಹಗಲು ವೇಷ, ಹಾಗೆ ಹಲವಾರು ಜಾದು ಪ್ರದರ್ಶನಗಳನ್ನು ಮಾಡುವಂಥ ಕಲಾ ತಂಡ ಇದೆ. ಶಿವಭಜನೆ ಮಾಡೋರಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರಿದ್ದಾರೆ, ಡೊಳ್ಳಿನ ಗಾಯಕರಿದ್ದಾರೆ, ಹಾರ್ಮೋನಿಯಂ ಕಲಾವಿದರಿದ್ದಾರೆ, ಪಾರಿಜಾತ ಕಲಾವಿದರಿದ್ದಾರೆ, ಜಾನಪದ ಕಲಾವಿದರಿದ್ದಾರೆ. ಹಲವಾರ ಜನಾಂಗದ ಜನರು ವಾಸವಿರುವ ನಿಡೋಣಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸತತವಾಗಿ ಬಸವ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣನ ಹಲವಾರು ಶರಣರ ಸಾಹಿತ್ಯವನ್ನು ಜನರಿಗೆ ಉಣಬಡಿಸುತ್ತಾ ಸಾಗುತ್ತಾ ಇದೆ. ಹೀಗಾಗಿ ಬರಬರ್ತಾ ಜಿಲ್ಲೆ ರಾಜ್ಯಕ್ಕೆ ಪಸರಿಸಿದಂಥ ಕೀರ್ತಿ ಈ ಮಠಕ್ಕೆ ಸಲ್ಲತ್ತೆ. ಪ್ರತಿದಿನವೂ ಅನ್ನದಾಸೋಹ. ಅಕ್ಕ ಮಹಾದೇವಿ ಜಯಂತಿಯಿಂದ 22 ದಿನವರೆಗೆ ನಿರಂತರ ಪ್ರವಚನವನ್ನು ನಡೆದಾಗ ಹಲವಾರು ಶರಣರು ಪ್ರತಿದಿನ ಬಂದು ಅವರ ಹಿತನುಡಿಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು ವಚನ ಗೋಷ್ಠಿಗಳ ಮೂಲಕ ಜನರಿಗೆ ಆಧ್ಯಾತ್ಮಿಕ ಆನಂದದ ಸವಿಯನ್ನು ಉಣಬಡಿಸಿದ್ದು
ಇದೇ ವಿರಕ್ತ ಮಠ. ಇದಕ್ಕೆಲ್ಲ ಕಾರಣಭೂತರು ಅವರೇ ಆಗಿರ್ತಾರೆ. ಸಮಸ್ತ ನಿಡೋಣಿ ಗ್ರಾಮದ ಅಕ್ಕನ ಬಳಗ, ಶರಣರ ಬಳಗ, ಸುತ್ತಮುತ್ತಲಿನ ಗ್ರಾಮಗಳ ಜನರ ಸಹಾಯ ಸಹಕಾರ, ಸಲಹೆ, ಮಾಹಿತಿ, ಅದರಿಂದ ಇಟ್ಟು ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಾದ್ರೆ ಹಗಲಿರುಳು ಇದಕ್ಕೆ ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ, ಸೇವೆ ಇರುತ್ತೆ. ಹಿಂದೆ ಮಾಡಿದಂಥ ಈ ಅಕ್ಕನ ಬಳಗದವರು, ಸಮಸ್ತ ನಿಡೋಣಿ ಗ್ರಾಮದ ಅಕ್ಕನ ಬಳಗದವರು ಯಾರೆಲ್ಲ ಈ ನಿಡೋಣಿ ಗ್ರಾಮದಿಂದ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ಗುರು ಕಾಣಿಕೆಯಾಗಿ ಶ್ರೀಮಠಕ್ಕೆ ಅವರ ಕಾಣಿಕೆ ಸಲ್ಲಿಸಿದ ಒಂದೊಂದು ರೂಪಾಯಿಗಳ ಒಂದು ಸಂಗ್ರಹದಿಂದ ಇವತ್ತಿಗೂ ಕೂಡ ಆ ಮೊತ್ತದ ಸೇವಾ ಶುಲ್ಕದ ರೂಪದಲ್ಲಿ ಅದನ್ನು ಬಳಕೆ ಮಾಡುತ್ತಾ ಪ್ರವಚನವನ್ನು ನಿರಂತರವಾಗಿ ಸಾಗಿ ಹೋಗಲೆನ್ನುವ ಎಲ್ಲರ ಕಲ್ಪನೆ. ನೀವೆಲ್ಲ ಇಲ್ಲಿವರೆಗೆ ನಿರಂತರವಾಗಿ 20 ದಿನದ ಪ್ರವಚನ ಸಾರವನ್ನು ಕೇಳಿದ್ದೀರಿ ಅಂತ ನನ್ನ ಭಾವನೆ. ಯಾರೆಲ್ಲ ಈ ನನ್ನ ಚಾನಲನ್ನು ನೋಡಿಲ್ಲ, ದಯವಿಟ್ಟು ಈ ಅಕ್ಕ ಮಹಾರಿ ಜಯಂತಿಯಿಂದ ಬಸವ ಜಯಂತಿವರೆಗೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜೀವನ ಚರಿತ್ರೆ ಪುರಾಣವನ್ನು, ಹಾಗೆ ಅದರ ಮಧ್ಯದಲ್ಲಿ ಬರುವ ಒಂದಿಷ್ಟು ತತ್ವಗೀತೆಗಳನ್ನು, ವಚನ ಸಾಹಿತ್ಯಗಳನ್ನು ನೀವು ಕೇಳಲಿಕ್ಕೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಲವಾರು ಧಾರ್ಮಿಕ, ಆಧ್ಯಾತ್ಮಿಕ, ಪ್ರವಚನ, ಸಂಗೀತ, ತತ್ವಗೀತೆ, ಭಕ್ತಿಗೀತೆ, ಭಜನೆ, ಕೀರ್ತನೆ, ಪುರಾತನ ದೇವಾಲಯ, ಸಂದರ್ಶನಗಳು, ಕೃಷಿ, ಕಾಯಕ, ಆರೋಗ್ಯ, ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಒಂದು ಪುಟ್ಟ ಚಾನಲು, ಸಣ್ಣ ಚಾನಲು. ಅದಕ್ಕೆಲ್ಲ ನೀವು ಇವತ್ತು 7,900 ಜನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಿ. ಹಾಗೆ ದೇಶ ವಿದೇಶದಲ್ಲಿ ನೆಲೆಸಿದವರು ಕೂಡ, ಭಾಷಾಂತರ ಮಾಡಿ ನೋಡಿದವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಬಸವ ಜಯಂತಿ ಮೂಲಕ. ಒಂದೊಂದು ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಭಾಳ ಕಷ್ಟದ ದಿನಗಳಲ್ಲಿ ಸಾಗಿ ತೆವಳುತ್ತಾ ಕುಂಟುತ್ತಾ ಒಂದೊಂದು ಹೆಜ್ಜೆ ಪುಟ್ಟ ಹೆಜ್ಜೆ ನೋಡುತ್ತಾ 7,996 ಜನ ಇವತ್ತಿಗೆ ಈ ವಿಡಿಯೋ ಮಾಡುವ ಸಮಯದಲ್ಲಿ ಆಗಿದ್ದಾರೆ. ಅಂದರೆ ಅದಕ್ಕಿಂತ ಹೆಚ್ಚಿನ ಹೊರಗಿನವರು ಎಷ್ಟೋ ಜನ ಕೇಳ್ತಾ ಇರ್ತಾರೆ. ತಮ್ಮ ಬಿಡುವಿನ ಸಮಯದಲ್ಲಿ ಪ್ರವಚನಗಳನ್ನು ಕೇಳುತ್ತಾ, ಶಿವಭಜನೆಗಳನ್ನು ಕೇಳುತ್ತಾ ತಮ್ಮ ಕಾಯಕವನ್ನು ಮಾಡ್ತಾರೆ. ಹೀಗಾಗಿ ಖುಷಿ ಆಗತ್ತೆ. ಎಲ್ಲೋ ಒಂದು ಕಡೆ ಸಿಕ್ಕಾಗ, ಸರ್ ನಿಮ್ಮ ಚಾನಲಿನ ನಾನು ಪ್ರವಚನ ಕೇಳಿದ್ದೀನಿ, ಸರ್ ನಿಮ್ಮ ಚಾನಲಿನ ನಾನು ಭಜನೆ ಕೇಳಿದ್ದೀನಿ, ಚೌಡಿಕೆ ಪದಗಳನ್ನು ಕೇಳಿದ್ದೀನಿ, ಭಾಳ ನನಗೆ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ಹೀಗಾಗಿ ನಿರಂತರವಾಗಿ ಆ ಭಕ್ತಿಗೀತೆಗಳು, ಭಜನೆಗಳು ಎಲ್ಲವನ್ನು ಸಂಘವಾಗಿ ಕೇಳುತ್ತಾ ಈ ಚಾನಲಿನ ವಾಹಿನಿಯನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದ ಕೀರ್ತಿ, ಆ ಯಶಸ್ಸು ನಿಮಗೆ ಸಲ್ಲತ್ತೆ. ನನ್ನದು ಇಲ್ಲಿ ಕೇವಲ ಪ್ರಯತ್ನ ಮಾತ್ರ. ಹಾಗೆ ಬಸವಣ್ಣವ್ರು ಹೇಳ್ತಾರಲ್ಲ, ಉಳ್ಳವರು ಮಾಡುವರು ಶಿವಾಲಯ, ಉಳ್ಳವರು ದೊಡ್ಡ ದೊಡ್ಡ ದೇವಾಲಯ ಕಟ್ಟಿದರೆ ನಮ್ಮ ಸಾಧ್ಯವಾದ ನಮ್ಮ ಪರಿಧಿಯಲ್ಲಿ ನಾವು ಎಷ್ಟು ಸಾಧ್ಯ ಆಗತ್ತೆ ಆ ಪರಿಧಿ ಒಳಗೆ ತೆವಳುತ್ತಾ ಸಾಗಬೇಕಾದ ಸಂದರ್ಭಗಳು ಬರುತ್ತೆ. ಆರ್ಥಿಕ, ಧಾರ್ಮಿಕ ಎಲ್ಲವನ್ನು ಒಂದಿಷ್ಟು ಸಬಲರಾದಾಗ ಒಂದು ಚಾನಲು ಎದ್ದು ನಿಲ್ಲಲಿಕ್ಕೆ ಕಾರಣ ಆಗುತ್ತೆ. ಜನರ ಸಹಕಾರ,
ಪ್ರೋತ್ಸಾಹ ಇದ್ರೆ ಇನ್ನಷ್ಟು ನಾವು ಮುಂದೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ನಮ್ಮತನವನ್ನು, ನಮ್ಮ ಗುರಿಯನ್ನು ನಮ್ಮಲ್ಲೇ ಇದ್ದು ಆ ಯಶಸ್ವಿ ಕಡೆಗೆ ನಿರಂತರವಾಗಿ ತುಡಿತಾ ಇದ್ದರೆ ಮಾತ್ರ ಒಂದು ಯಶಸ್ವಿ ಚಾನಲ್ ಆಗುತ್ತೆ. ಈಗ ಮುಖ್ಯ ಮೆರವಣಿಗೆ ಹೊರಡುವಂಥ ಸಮಯ ಈಗ ಆರಂಭವಾಗಿ ಭಾಳ ಹೊತ್ತಾಗಿದೆ. ಈಗ ಊರಿನ ಪ್ರಮುಖ ಬೀದಿಗಳಲ್ಲಿ ಬಸವ ಜ್ಯೋತಿ, ಬಸವ ಕ್ರಾಂತಿಯ ಹಲವಾರು ಶರಣರ ಭಾವಚಿತ್ರದ ಮೆರವಣಿಗೆ ಜೊತೆಗೆ ಈಗ ಗ್ರಾಮದ ಎಲ್ಲ ಹೊಡೆದು ಮುಖ್ಯವಾದ ಬಸವಣ್ಣನ ಪ್ರತಿಮೆಗೆ ಪುಷ್ಪಮಾಲೆ ಹಾಕುವ ಮೂಲಕ ಬಸವ ಜಯಂತಿಗೆ ಕಾರ್ಯಕ್ರಮದ ಚಾಲನೆ ಈಗಗೊಂಡಿದೆ. ಮಧ್ಯದ ಮೆರವಣಿಗೆ ಅರ್ಧದಲ್ಲಿ ಬಂದು ಗ್ರಾಮದ ಹೊರ ಸ್ಥಳದಲ್ಲಿ ನಿರ್ಮಾಣವಾದಂಥ ಬಸವ ಮೂರ್ತಿಗೆ ಪೂಜೆ, ಪುಷ್ಪವೃಷ್ಟಿ, ಪೂಜ್ಯರಿಂದ ಮಾಲಾರ್ಪಣೆ ಮಾಡಿದ ನಂತರ ಮತ್ತೆ ಕೊನೆಯ ದಿನದ ನಿರುಪಾಧೀಶ ಪರಮ ಪೂಜ್ಯರು ಮರೆಗುದ್ದಿಯವರ ಸಾಹಿತ್ಯ ಕೃಷಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು, ಹಾಗೆ ಎಲ್ಲರಿಗೆ ಸನ್ಮಾನಿಸುವಂಥ ಕೊನೆಯ ಘಟ್ಟದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಇತ್ತೀಚೆಗಂದರೆ ಇದೇ ವರ್ಷ ಅನ್ನದಾನ ಊರಿಗೆ ಆರ್ಥಿಕ ಸ್ವಾಗತ ಅನ್ನುವಂಥ ಸ್ವಾಗತ ಬೋರ್ಡನ್ನು ನಿರ್ಮಿಸಿದಂಥ ನೇಮಿನಾಥ್ ಅವರು ಸುಮಾರು 2 ಲಕ್ಷದಲ್ಲಿ ನಿರ್ಮಿಸಿದಂಥ ಈ ಭವ್ಯವಾದ ಸ್ವಾಗತ ಕಮಾನು ನಿಮಗೆ ಕೈ ಬೀಸಿ ನಿಡೋಣಿ ಗ್ರಾಮಕ್ಕೆ ಕರೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಸಾಗಿದಂಥ ಹೋದ ವರ್ಷಕ್ಕಿಂತ ಇವತ್ತಿನ ನಮ್ಮ ಲೆಕ್ಕಾಚಾರ ಪ್ರಕಾರ 2 ಪಟ್ಟು ಜನ ಸಾಗರವೇ ಹರಿದು. ಹೀಗಾಗಿ ಪರಮ ಪೂಜ್ಯ ನಿರುಪಾಧೀಶ ಅಂತ ಕರಿತೀವಿ ಮರೆಗುದ್ದಿಯ ಪರಮ ಪೂಜ್ಯರು 110 ಕೃತಿಗಳನ್ನು ರಚನೆ ಮಾಡಿ, ತ್ರಿಪದಿಗಳನ್ನು, ಹಲವಾರು ಪ್ರವಚನಗಳನ್ನು, ಹಲವಾರು ಸಾಹಿತ್ಯವನ್ನು ಬರೆದಂಥ ಅವರು ಕೂಡ ಇವತ್ತಿನ ವಿಶೇಷ ಅತಿಥಿಯಾಗಿ, ವಿಶೇಷ ಉಪನ್ಯಾಸಾಗಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸುವಂಥ ವಿಶಿಷ್ಟ ಕಾರ್ಯಕ್ರಮ ಜರುಗುತ್ತಾ ಇದೆ. ನಾಡಿನ ಗಣ್ಯ ಮಾನ್ಯರು ಕೂಡ, ಆಧ್ಯಾತ್ಮಿಕ ಚಿಂತಕರು ಭಾಳ ಸೇರಿದ್ದು ಇವತ್ತಿನ ಈ ವರ್ಷದ ಬಸವ ಜಯಂತಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಹಲವಾರು ಹೆಂಗರಳರು ಆರತಿ ಕುಂಭಗಳಿಗೆ ಅತಿ ಉತ್ಸಾಹದಿಂದ ಭಾಗವಹಿಸಿದ್ದು ಇದೇ ನಿಡೋಣಿ ಗ್ರಾಮದ ಹೆಗ್ಗಳಿಕೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಷಿಯಾದರೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಎನ್ನ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಉಂಟು. ಅಕ್ಕ ಮಹಾದೇವಿ ಜಯಂತಿಯಿಂದ ನೋಡಿ, ಈ ತೃತೀಯಾಕ್ಷಯ ಅನ್ನೋದು ಎಷ್ಟೋ ಜನ ಅದನ್ನು ಮರೆತು ವೈಭವೀಕರಣದ ಒಂದು ಆಡಂಬರ ಜೀವನಕ್ಕೆ ಬಂದಿದ್ದಾರೆ. ಅಕ್ಷಯ ತೃತೀಯ ಅಂದರೆ ಈ ಹಳದಿ ಬಣ್ಣದ ಹಳದಿ ಲೋಹಕ್ಕೆ ಮೆಚ್ಚಿಕೊಂಡು ಕೂತಿದ್ದಾರೆ. ಹಳದಿ ಅಂದರೆ ಬಂಗಾರವನ್ನು, ಗೋಲ್ಡನ್ನು ಖರೀದಿ ಮಾಡಿದರೆ ಅದು ನಮಗೆ ಸಂಪತ್ತು ಕೊಡುತ್ತೆ. ಅಕ್ಷಯ ತೃತೀಯನ ಎಷ್ಟೋ ಜನ ಅದಕ್ಕೆ ತುದಿಗಾಲ ನಿಂತು ಅಕ್ಷಯ ತೃತೀಯ ಬಂದರೆ ಅದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಿಜವಾದ ಅಕ್ಷಯ ತೃತೀಯ ದಿನ ಜನ್ಮಿಸಿದಂಥ ಬಸವಣ್ಣವರು ಅಕ್ಷಯವಾಗುವಂಥ ವಚನಗಳನ್ನು ಕೊಟ್ಟಿದ್ದಾರೆ. ಜೀವನಕ್ಕೆ ಬೇಕಾಗುವ ವಚನ ಕೊಟ್ಟಿದ್ದಾರೆ, ನಿಜ ತತ್ವಗಳನ್ನು ಕೊಟ್ಟಿದ್ದಾರೆ, ಜೀವನ ಸಾಗಿಸುವ ಪದ್ಧತಿಯನ್ನು ಕೊಟ್ಟಿದ್ದಾರೆ. ಅವರ್ಯಾರು ಹೇಳಿಲ್ಲ
ನೀವೆಲ್ಲ ಚಿನ್ನ ಖರೀದಿ ಮಾಡಿ ಅಕ್ಷಯ ತೃತೀಯಂತ. ಅಕ್ಷಯವಾಗಬೇಕಿದೆ ವಚನಗಳು. ಒಂದು ಅದ್ದೂರಿ ಕಾರ್ಯಕ್ರಮ, ಅದ್ದೂರಿ ಉತ್ಸವ, ಅದ್ದೂರಿ ಜಾತ್ರೆ ಆಗಬೇಕಾದ್ರೆ ಸಾವಿರಾರು ಜನ ಬೇಕು. ಲಕ್ಷಾಂತರ ಜನರ ಸಹಾಯ ಸಹಕಾರ, ಪ್ರೋತ್ಸಾಹ, ಉತ್ಸಾಹ ಎಲ್ಲ ಜನಾಂಗಗಳು ಕೂಡಿದಾಗ ಜಾತ್ರೆ ಆಗತ್ತೆ ಹೊರತು ಒಂದೇ ಜನಾಂಗ, ಒಂದೇ ಸಂಪ್ರದಾಯ, ಒಂದೇ ಜನರಿಂದ ಒಂದು ಜಾತ್ರೆ ಆಗಲಿ, ಉತ್ಸವ ಆಗಲ್ಲ. ನಾ ಮೇಲು ನೀ ಕೀಳು ಅಂತ ಕೂತ್ಕೊಂಡ್ರೆ ಯಾವ ಉತ್ಸವಗಳು ನಡೆಯಲ್ಲ. ಒಂದು ವೇಳೆ ನಡೆದರೂ ಕೂಡ ಅದು ಆಯಾ ಇದಕ್ಕೆ ಪರಿಧಿ ಒಳಗೆ ಮಾತ್ರ ಇರುತ್ತೆ. ಹೊರಗಡೆ ಜಗತ್ತಿಗೆ ಬರಬೇಕಾದ್ರೆ ಎಲ್ಲ ಜನಾಂಗ, ಎಲ್ಲ ಸಮುದಾಯ, ಎಲ್ಲ ಜನರಿಗೆ ಜವಾಬ್ದಾರಿಗಳನ್ನು ಕೊಟ್ಟಾಗ ಮಾತ್ರ ಬರುತ್ತೆ. ಈಗ ಕೊನೆಯ ಘಟ್ಟದಲ್ಲಿ ಈಗ ನಾವು ಇದ್ದೀವಿ. ಬಸವಣ್ಣ ಪ್ರತಿಮೆಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೆ ಪ್ರಭುಕುಮಾರ ಸ್ವಾಮಿಗಳು ಶಿವಾಚಾರ್ಯರಾಗಿ ಮಸೂತಿ ಗ್ರಾಮದಲ್ಲಿ ಅವರು ಕೂಡ ಹಲವಾರು ತ್ರಿಪದಿಗಳನ್ನು ರಚಿಸಿದರೆ ಅವರ ಸಮ್ಮುಖದಲ್ಲಿ ಲಿಂಗ ದೀಕ್ಷೆ ಶಿವಾಚಾರ ಅಯ್ಯಾಚಾರ ಮೊನ್ನೆ ಕೂಡ ನಡೀತು. ವಿಧಿವತ್ತವಾಗಿ ಆಯಾ ಸಂದರ್ಭ ಅನುಗುಣವಾಗಿ ಲಿಂಗ ದೀಕ್ಷೆ ಶಿವಾಚಾರ ಅಯ್ಯಾಚಾರ ಎಲ್ಲವನ್ನ ಮಾಡುತ್ತಾ ನಿರಂತರವಾಗಿ ಬರ್ತಾ ಇದ್ದಾರೆ. ಈಗ ಕೊನೆಯ ಘಟ್ಟವಾದಂಥದ್ದು ನಮ್ಮೂರಿನ ಸ್ವಾಗತ ಬಾಗಿಲಿಗೆ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಕಾಯಕವೇ ಕೈಲಾಸವೆಂದು ಬಸವ ಬಂಧನ ನಮ್ಮ ಶರಣ ಬಂಧನ, ದಯವೇ ಧರ್ಮದ ಮೂಲವಯ್ಯ, ದಯವಿರಲಿ ಸಕಲ ಪ್ರಾಣಿಗಳಲ್ಲಿ, ಎಲ್ಲ ಧರ್ಮಗಳು ಅದನ್ನೇ ಹೇಳೋದು. ದಯೆ, ಅಹಿಂಸೆ, ಸತ್ಯ, ಅಚೌರ್ಯ ಅದನ್ನೆಲ್ಲ ಅಳವಡಿಸ್ಕೊಂಡು ಇವತ್ತು ಸಾಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಎಲ್ಲೋ ಕಾಡ್ತಾ ಇದೆ. ಸಕಲ ಪ್ರಾಣಿಗಳಲ್ಲಿ ದಯವಿರಲಿ, ಅಂತಃಕರಣ ಇರಲಿ, ಯಾರಿಗೂ ಮನ ನೋಯಿಸಬೇಡಿ ಅಂತೇಳಿ ಬಸವಣ್ಣವರು ಹೇಳಿದ್ರು. ಯಾಕೆ ವಿಶ್ವಗುರು ಅನ್ನಿಸ್ಕೊಂಡ್ರಂದ್ರೆ ಅವರ ವಚನಗಳು ಹಾಗೆ. ಯಾವುದೇ ಜಾತಿ ಪಂಥ ಧರ್ಮವನ್ನು ಮೀರಿ ನಿಂತಂಥ ವಚನಗಳನ್ನು ಕೊಟ್ಟರು. ಹೀಗಾಗಿ ವಿಶ್ವಗುರು ಬಸವಣ್ಣನಂದರು ಜೀವನಕ್ಕೆ ಅಳವಡಿಸಿಕೊಳ್ಳುವಂಥ ವಚನಗಳು ಇವೆಲ್ಲ. ಕೇವಲ ಒಂದು ಧರ್ಮಕ್ಕೆ ಒಂದು ಸಂಪ್ರದಾಯಕ್ಕೆ ಬಸವಣ್ಣವರು ವಚನ ಕೊಡಲಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಇದು ಯಾವ ಧರ್ಮಕ್ಕೂ ಸೀಮಿತವಲ್ಲ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಮ್ಮ ಮಾತುಗಳು ಪ್ರತಿಯೊಬ್ಬರಿಗೆ ಅನ್ವಯ ಆಗುವಂಥ ವಚನಗಳನ್ನು ಕೊಟ್ಟವರು ಬಸವಣ್ಣವರು. 12ನೇ ಶತಮಾನದಲ್ಲಿ ಜನಿಸಿದರು. ನಂತರ ಹಲವಾರು ಶರಣರು ಅದೇ ಪಥದಲ್ಲಿ ಸಾಗಿ ವಚನ ಸಾಹಿತ್ಯವನ್ನು ಎತ್ತಿ ಮೆರೆಸಿದರು. 16ನೇ ಶತಮಾನದಲ್ಲಿ ಬಂದವರೇ ಹಾನಗಲ ಕುಮಾರಸ್ವಾಮಿಗಳಿಂದ ಶಿವಯೋಗ ಮಂದಿರದಿಂದ ಹಲವಾರು ಮಠಾಧೀಶರನ್ನ ಕೊಟ್ಟಂತ ಹಾನಗಲ ಕುಮಾರಸ್ವಾಮಿಗಳು.
ಇನ್ನೊಂದು ಕಡೆ ಅಂಧರ ಬಾಳಿಗೆ ಬೆಳಕಾದಂಥ ಪುಟ್ಟರಾಜ ಗವಾಯಿಗಳು. ಜೀವನ ನಡೆಸಲಿಕ್ಕೆ ಸಂಗೀತವೇ ಮುಖ್ಯ, ಅದರಿಂದಾದರೂ ಜೀವನ ಸಾಗಿಸಲೆನ್ನುವುದು ಅಂಧರಿಗಾಗಿ ಅವರನ್ನೆಲ್ಲ ಸೇವೆ ಮಾಡಿ ಅವರ ಜೀವನ ಒಂದಿಷ್ಟು ಉತ್ತುಂಗಕ್ಕೆ ಕೊಟ್ಟವರೇ ಪುಟ್ಟರಾಜ ಗವಾಯಿಗಳು. ಒಂದು ಕಡೆ ಪುಟ್ಟರಾಜ ಗವಾಯಿಗಳು, ಒಂದು ಕಡೆ ಹಾನಗಲ್ಲದ ಕುಮಾರಸ್ವಾಮಿಗಳು, ಹಲವಾರು ಶರಣರು ಈ ವೀರಶೈವ ಲಿಂಗಾಯತ ಯಾವುದು ನೋಡದೆ ಎಲ್ಲವನ್ನ ಒಂದೇ ಸಮನಾಗಿ ಸಾಗಿಸಿಕೊಂಡು ಬಂದರು. ಒಬ್ಬ ಸೈನಿಕ ಇಡೀ ದೇಶವನ್ನು ಪಾಲನೆ ಮಾಡ್ತಾನೆ, ಒಬ್ಬ ರೈತ ಇಡೀ ಜಗತ್ತಿಗೆ ಅನ್ನದಾತ ಆತ. ಈ ಮೂರು ಮಂದಿ ಇಲ್ಲದೆ ಇದ್ರೆ ನಮ್ಗೆ ಅಸ್ತಿತ್ವ ಇಲ್ಲ. ಇದನ್ನು ಕಂಡುಕೊಂಡಂತಹ ನಿಮ್ಮ ಗುರುಗಳು ನಾವೆಂದ್ರೆ ನಮ್ ಕೂಡ ಬಂದಿದ್ದಾನವ್ರಿಗೆ ಅವರು ಮನ್ನ ಸುರಿಸ್ತೀವಿ ಅಂಥ ದೇಶಾಭಿಮಾನ. ಹೆಂಡತಿ ಬಿಟ್ರು, ತಾಯಿ ಬಿಟ್ರು, ಅದ ಮದುವೆ ಆಗಿರ್ತಾವ್ರಿ, ಹೋಗ್ಬಿಡ್ತಾವ್, ಈ ಕಡೆ ಹೆಂಗ್ ತಡ್ಕೊತಿರ್ತೈತಿ, ಅದಲ್ಲಿ ಲಡಾಯಿಗೆ ಹೋಗ್ತೈತಿ. ಎಂಥ ತ್ಯಾಗ ಇದು, ನೈಜ ತ್ಯಾಗ ಸೈನಿಕರದು. ಈ ಸೈನಿಕರಿಗೆ ಬೆಲೆ ಯಾವಾಗ ಬಂತು ಗೊತ್ತದನ್ರಿ? ಮೊದಲು ಹೆಂಗಿತ್ತು, ಸೈನಿಕರನ್ನ ಯಾರು ಬಡವರದಾರ, ಯಾರು ದಿಕ್ಕಿಲ್ದವ್ರದಾರ ಅಂಥವ್ರು ಮಿಲಿಟರಿಗೆ ಹೋಗ್ಬೇಕು ಅನ್ನೋದು ಜಾಯಮಾನ ಇತ್ತು ನಾವು ಸಣ್ಣವರಿದ್ದಾಗ. ಆ ಸೈನಿಕ ಹೋದ ಕೂಡ ತಾಯಿ ತಂದೆ ರೋತ್ ತುಡುಗಲಿ ಹೋಗಿದ್ದವ. ಆದರೆ ಆ ಸೈನಿಕರಿಗೆ ಬೆಲೆ ಕೊಟ್ಟಾವ ಯಾರು ಗೊತ್ತ ನಿಮ್ಗೆ? ಯಾರಿಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಬಿಟ್ಟು ಪ್ರಧಾನಮಂತ್ರಿ ಆದವ್ರು ಯಾರ್ಯಾರ್ರಿ? ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸೈನಿಕರಿಗೆ ಬೆಲೆಯನ್ನು ಕೊಟ್ಟರು. ಪವನ ಪಾವನ ಕವನ ನೀರಜ ಸಹಜ ಡೋಣಿಯಲ್ಲಿ, ನೀರಜ ಸಹಜ ಡೋಣಿಯಲ್ಲಿ ನೆಡೋಣಿ, ನೀರಜ ಸಹಜ ಡೋಣಿಯಲ್ಲಿ ನೆಡೋಣಿ, ನೆಡೋಣಿಯಲ್ಲಿ ತೇಲಿ ಹುದಿ ಬಡದಿ ತಾನಾದನೋದ ನಿರುಪಾದಿಸಿ, ತಾನಾದನೋದ ನಿರುಪಾದಿಸಿ. ಈ ವಚನವನ್ನು ಸಿದ್ಧಲಿಂಗ ಮಹಾಸ್ವಾಮಿ ಪಾದಕ್ಕೆ ಅರ್ಪಿಸಿ ಮುಂದಿನ ಹೆಜ್ಜೆ ಇರ್ತಕ್ಕಂಥನಾಗ್ತಾ ಇದೆ. ಈಗ ದಾನಿ 11,000 ರೂಪಾಯಿ ಕೊಟ್ಟಂಥ ದಾನಿಗಳ ಕಂಡು ಒಂದು ಮಾತು ಬರೀಬೇಕಂತೂ ಬರೆದಿಲ್ಲ. ಹಸಿವೆಂಬುದು ಮುಸ್ಲಿಮವೋ, ಹಸಿವೆಂಬುದು ಮುಸ್ಲಿಮವೋ, ಹಸಿವೆಂಬುದು ಹಿಂದುವೋ, ಜೈನವೋ, ಪಾರ್ಸಿಯೋ, ಚಾರ್ವಾಕವೋ, ಬಿಜನೋ, ರಜಪುತನೋ, ಇದಕ್ಕೆಲ್ಲ ಜಾತಿ ಭೀತಿ ರೀತಿ ಅಡಗಿಹುದು ನಿರುಪಾದಿಸಿ. ಅದು ಹಲವಾರು ರೂಪದಲ್ಲಿ ಕೆಲವರನ್ನ ಸಂತೋಷಪಡಿಸಿದರೆ, ಕೆಲವರನ್ನ ಘಾಸಿಗೊಳಿಸಿದರು. ಯಾರನ್ನ ಘಾಸಿಗೊಳಿಸಿದ್ದೀವಿ ಅಂದರೆ ಕರ್ಮಠರನ್ನು ಘಾಸಿಗೊಳಿಸಿದರು. ಸಮಾಜ ಚಿಂತನೆ ಮಾಡಿದಂಥ ಬಸವಣ್ಣ, ಈ ಬಸವಣ್ಣನ ವಿಚಾರ ಒಂದು ವೇಳೆ, ಬಸವಣ್ಣನ ಚಾರಿತ್ರ್ಯ ಒಂದು ವೇಳೆ, ಬಸವನ ವೈಚಾರಿಕ ವಚನ ವೈಭವ ಒಂದು ವೇಳೆ ಅಂಬೇಡ್ಕರ್ ತಿಳಿಯಿತಂದ್ರೆ ಅವ ಬೌದ್ಧ ಧರ್ಮಕ್ಕೆ ಹೋಗ್ತಿದ್ದಿಲ್ಲ. ಇದನ್ನು ವೈಯಕ್ತಿಕವಾಗಿ. ಆದರೆ ಯಾಕೆ ಅವ್ರು ಗುರ್ತಾಗಿರೋದು ಕನ್ನಡ ಭಾಷೆ, ಅವನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ. ಈಗ ಪೂಜೆಯನ್ನು ಬಸವಣ್ಣ ಪ್ರಸಾರ ಮಾಡಕತ್ತಾರಲ್ಲ, ಇದು ಆಗಿನ ಕಾಲಕ್ಕಿದ್ರೆ ಬಹುಶಃ ವೀರಶೈವ ಹಾಕಿದ್ದನು. ಯಾಕಂದರೆ ಬುದ್ಧ ಬಸವ ವಿಚಾರಗಳ ವೈಶಿಷ್ಟ್ಯ ಸಮಾನತೆ ದಯೆ, ಸಮಾನತೆ ವಿಚಾರ, ಸಮಾನತೆ ಕ್ರಾಂತಿ ಅನ್ನುವುದನ್ನು ಇವತ್ತು ನಾವು ಅವರ ಅಂತರದಲ್ಲಿ ತಿಳ್ಕೋಬಾರಂಥ ವಿಷಯ. ಶರಣರು ಹೇಳಿದಂಥ ವಚನ, ಬಸವಣ್ಣರಾಗಲಿ
ಅಕ್ಕಮಾದೇವಿ ಆಗಲಿ, ಮೂಡಿಗೆ ಮಾಲೆ ಆಗಲಿ, ಹಡಪದ ಅಪ್ಪಣ್ಣ ಆಗಲಿ, ಎಲ್ಲ ವಚನದಲ್ಲಿ ಒಂದು ಅನುಭವ ನಮಗೆ ಸಿಗ್ತದೆ. ಆದ್ರೆ ಅದರ ಅಂತರಾಳದಲ್ಲಿ ಹೊಕ್ಕು ನೋಡಿದಾಗ ಮಾತ್ರ ಸರಿ. ಇವೆಲ್ಲ ವಚನ ಉದಯ ಆಗಲಿಕ್ಕೆ ಕಾರಣ ಯಾರಪ್ಪ ಅಂದರೆ ಪ್ರೊಫೆಸರ್ ಬಸವಣ್ಣ. ಅನುಭವ ಮಂಟಪ ಮಾಡದೇ ಹೋಗದೇ ಇದ್ದರೆ ಇವೆಲ್ಲ ವಚನ ವೈಭವ ಆಗ್ತಿದ್ದಿಲ್ಲ. ಈ ವಚನವೆಂಬ ಕಲ್ಪವೃಕ್ಷ ಚಿಗುರ್ತಿದ್ದಿಲ್ಲ, ಹೂವು ಬಿಡ್ತಿದ್ದಿಲ್ಲ, ಕಾಯಿ ಆಗ್ತಿದ್ದಿಲ್ಲ, ಬೀಜ ಮುಂದೆ ಪ್ರಸಾರ ಆಗ್ತಿದ್ದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಕೇಳಿದರೆ ಬಸವಣ್ಣ. ಈ ಒಂದು ಅನುಭವ ಮಂಟಪದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಶರಣರ ಒಳಗೆ ನಾಗಲಾಂಬಿಕೆ, ನೀಲಾಂಬಿಕೆ, ಅಕ್ಕಮಾದೇವಿ, ಮುಕ್ತಾಯಕ್ಕ, ಐದೈಕ್ಯ ಲಕ್ಕಮ್ಮ, ಇದು ಭಾಳ ಶರಣರಿದ್ದಾರೆ. ಇವರು ಕೆಲವು ವಚನ ಜಾಸ್ತಿ ಬರೆದಿದ್ದಾರೆ, ಕೆಲವು ಶರಣರು ಒಂದೊಂದು ವಚನ ಬರೆದಿದ್ದಾರೆ. ಇವತ್ತು ನಾನು ಕೇವಲ ವಚನ ಅನ್ನೋ ದೃಷ್ಟಿಯೊಳಗೆ ಅಕ್ಕಮಾದೇವಿ ಒಂದು ವಚನದ ಸಾಲವನ್ನು ತಗೊಂಡು ಹಿಂಜಿ ಅದನ್ನು ಮುಗಿಸ್ತಾ ಇದ್ದೀನಿ. ಅದು ಯಾವ ವಚನ ಸಾಲ ಅಂತಂದರೆ, ಮರಬಿತ್ತು ಫಲವೇನು ನೆರಳಿಲ್ಲದನ್ನಕ್ಕ. ಈ ವಚನ ಸಾಲ ಅದು ಇನ್ನು ತಳ 4-5 ಸಾಲ ಅದಾವಲ್ಲಿ, ಅವಕ್ಕೆ ಹೋಗುವುದಿಲ್ಲ ನಾನು. ಆ ವಚನ ಸಾಲವನ್ನು ಹಿಂಜಿನ ನಾನು. ಮರವಿತ್ತು ಫಲವೇನು ನೆರಳಿಲ್ಲದನ್ನಕ್ಕ. ಇದು ಉತ್ಪ್ರೇಕ್ಷೆ, ಉಪಮಾರೂಪ. ಇದು ಮರ, ಹೌದಾ? ಈ ಮರ ಐತಿ, ಮಂಡ ಮರ ನೆರಳಿರುವುದಲ್ಲ. ಮಂಡ ಮರ ಗಾಳಿ ಗಂಡ, ಮಂಡ ಮರ ಗಾಳಿ ಗಂಡ ಜವಾರಿ ಮಾತು, ಹೌದಾ? ಯಾವ ಗಾಳಿ ಹೋದ್ರೆ ನೆನಕಾಗಿ ಅದು ಭಾಗಂಗೆ ಇಲ್ಲ, ಆಯ್ತಾ? ಮರ ತುಪ್ಪಿದಂಥ ಟಂಗಿ ಗಿಡ ಬೀಳ್ಬಹುದು, ಮಂಡ ಮರ ಬೆಳೆಯಂಗಿಲ್ಲ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕದ ಅರ್ಥ ಏನು? ಇಲ್ಲಿ ಮರ ಇದೇ ಮನುಷ್ಯ, ಇದು ಮನುಷ್ಯ, ಇದು ಮರ. ಉಪಮಾಪೇದ ಹಿಡ್ಕೋಬೇಕು, ಹೌದಾ? ಮರ ಇದ್ದು ಅದು ನೆರಳಿರಬೇಕು, ಮಂಡಿರಬಾರ್ದು, ಅದು ಬಂದಿರಬಾರ್ದು, ಅದು ಸಿಡಿ ಹರಿದಿರಬಾರ್ದು. ಅಂದರೆ ಸರಿ, ಸಿಡಿ ಹರಿತಂದ್ರೆ ಅಲ್ಲಿ ನೆರಳು ಇರೋದಿಲ್ಲ, ಅದು ಸಿಡ್ಲು ಬೆಳೀತಂದ್ರೆ ಅಲ್ಲಿ ನೆರಳು ಇರೋದಿಲ್ಲ. ಅಂದರೆ ಮರ ಎತ್ತರಬೇಕಾದ್ರೆ ಅದಕ್ಕೆ ಎಲೆ ಇರಬೇಕು ಅಂತ ಅರ್ಥ, ಹೌದಾ? ಅದಕ್ಕೆ ಹೇಗೆ ಎಲೆ ಇದೆಯೋ, ಎಲೆಯಲ್ಲಿ ಹೇಗೆ ಒಂದು ರಸಾಯನ ಇರ್ತಾ ಇದೆಯೋ, ಹಾಗೆ ಈ ಸೆಲೆ ಹೇಗಿದೆಯೋ ಇದರ ಕಣ್ಣಿಂದ್ರಿಯಲ್ಲಿ ಕೂಡ ಆ ರಸ ವ್ಯಾಪಕವಾಗಿರಬೇಕು. ನೋಟದಲ್ಲಿಯೂ, ಮಾಟದಲ್ಲಿಯೂ, ಆಟದಲ್ಲಿಯೂ, ವೈಚಾರಿಕ ವಿವರಣೆಯಲ್ಲಿಯೂ, ದಾಸೋಹದಲ್ಲಿಯೂ, ದೀಪ್ತಿಯಲ್ಲಿಯೂ, ಬೋಧದಲ್ಲಿಯೂ ಅದು ಏನಾಗಿರ್ಬೇಕು? ರಸವೇ ತುಂಬಿರಬೇಕು. ಅಂದರೆ ಅದು ಯಥಾರ್ಥವಾದಂತಹ ದೃಷ್ಟಿ, ಯಥಾರ್ಥವಾದಂತಹ ದೃಷ್ಟಿ, ಅಲ್ಲಿ ನಿಜವಾದ ಜ್ಞಾನೋದಯ ದೃಷ್ಟಿ ಅಲ್ಲಿ ಬರ್ತದೆ. ಅದಕ್ಕೆ ಮರವಿದ್ದು ಫಲವೇನು ನೆರಳಿದನಕ್ಕಂದ್ರೆ ಅರ್ಥ ಏನು? ಮನುಷ್ಯ ಹುಟ್ಟಿ ಖರೆ, ಹೌದಾ? ನಿನ್ನ ನೆರಳಿನವರಿಗೆ ಜೀವನಕ್ಕೆ ಯಾರು ಪಾವನಾಗಿದ್ದಾರೆ? ನಿನ್ನ ನೆರಳು, ನಿನ್ನ ಕಾಳು ನೆರಳು, ನಿನ್ನ ನೋಟ ನೆರಳು, ನಿನ್ನ ಬೋಧ ನೆರಳು, ನಿನ್ನ ಪಾಲು ನೆರಳು, ನನ್ನ ಕಾಳು ನೆರಳು. ಮಾತೇ ನೆರಳಲ್ಲಿ ಕೂಸು ಬಾಳ್ತತಿಲ್ಲ, ಮಾತೇ ನೆರಳಲ್ಲಿ ಕೂಸು ಬಾಳ್ತದಲ್ಲ, ಒಂದು ಗಿಡದಲ್ಲಿ ಪಕ್ಷಿ ಬಾಳ್ತಾ ಹೋಗಲ್ಲ, ಹೌದಾ? ನೀನು ಮರರೂಪವಾಗಿ ಇರವೇ, ನಿನ್ನ ಕಾಯಿದೆ ಖರೆ. ಅಲ್ಲಿ ಎಲ್ಲಿರೂಪ ಏನಿರ್ಬೇಕಂತಿದ್ರೆ ದಯಾ, ಉಪಕಾರ, ಸಂಸ್ಮರಣೆ, ಸಹಕಾರ, ಇದು ಎಲ್ಲವೂ ಅಲ್ಲಿರಬೇಕು. ಅಂದರೆ ಯೋಗ್ಯ ಒಂದು ವಿರದೆ ಹೋದರೆ ನೀವು ಒಂದು ಮಂಡ ಮರ ಗಾಳಿ ಗಂಡ. ಇನ್ನು ಮುಂದೆ ಹೋಗೋಣ. ನೆರಳಿದ್ದು ಫಲವೇನು? ಮರ ಐತಿ, ಹೌದಾ? ನೆರಳಿದ್ದು ಫಲವೇನು? ಕುಸುಮಿಲ್ಲದನ್ನಕ್ಕ. ಕುಸುಮ ಅಂದ್ರೆ ಹೂ, ನೆರಳು ಐತೆ ಆದ್ರೆ ಗಿಡದಾಗ ಹೂ ಇಲ್ಲ. ಅಂದ್ರೆ ಅದು ಹೂ ಇರಬೇಕು ಅಂತ ಅರ್ಥ. ಹೂವಿನ ಭಾವನೆ ಏನಿದೆ ಕೇಳಿದ್ರೆ, ಹೂ ಚಿಕ್ಕದಾದರೂ ಕೂಡ ಅದು ಆಕರ್ಷಿಸ್ತಾ ಇದೆ, ಜೀವನ ಆಕರ್ಷ ಮಾಡ್ಕೋತಾ ಇದೆ. ಹಾಗೆ ನಿನ್ನ ಪಂಚೇಂದ್ರಿಯ, ನಿನ್ನ ಕರ್ಮೇಂದ್ರಿಯ, ನಿನ್ನ ಜ್ಞಾನೇಂದ್ರಿಯವು, ಹೆಸರುಗಳು, ಇದೇ ಹೂವು. ಈ ಹೂವು ಏನಿರಬೇಕಂತ ಕೇಳಿದರೆ ಪರಹಿತ, ಪರೋಪಕಾರ, ಪರಚಿಂತನೆಗೆ ಕೂಡಿಕೊಂಡಂತಹ ದೃಷ್ಟಿ ಇರಬೇಕು ಅಂತ ಅರ್ಥ. ನೆರಳಿದ ಫಲವೇನು? ಕುಸುಮಿಲ್ಲದ ಹೂ ಇರಬೇಕಂತ ಅರ್ಥ. ಸರಿ,
ಆ ಹೂ ಇದ್ದರೆ ಏನು ಅಂದರೆ ಪುಷ್ಪವಿದ್ದರೆ ಏನು ಫಲವಿಲ್ಲದನ್ನಕ್ಕೆ. ಗಿಡ ಐತಿ, ಎಲೆ ಐತಿ, ಹೂ ಐತಿ, ಆದರೆ ಹೂ ಐತಿ ಕಾಯಿಲಿಲ್ಲ ಅಂದರೆ ಅರ್ಥ ಅಂತ. ಅದು ಹೂವು ಕಾಯಿ ಆಗಬೇಕು ಅಂದರೆ ಅರ್ಥ, ಏ ಜೀವಿಯೇ ಏನು ನೋಡುತ್ತಿ, ಏನು ಮಾಡುತ್ತಿ, ಏನು ಕಾಯಿ ಕುಡಿತಿ, ಮಾಡಿದಂತಹ ಕಾಯಕದಲ್ಲಿ ಯೋಗ್ಯವಾದ ಫಲ ಸಿಕ್ಕಿರಬೇಕು. ಆ ಫಲ ಹಲವರಿಗೆ ಹೊಂದಿಸಲಿಕ್ಕೆ ಸಹಕಾರ ಆಗಿರಬೇಕು. ಆ ಫಲ ಹಲವರಿಗೆ ಉಪಕಾರ ಸಹಕಾರ ಆಗಿರಬೇಕು. ಇದು ಮುಖ್ಯವಾದಂಥ ಒಂದು ಗಿಡ ಹಣ್ಣು ಕೊಡ್ತಾ ಇದೆ, ಆ ಥರದಲ್ಲ, ಸರ್ವರಿಗೂ ಉಂಡು ತೃಪ್ತಪಡಿಸ್ತಾ ಇರೋದಲ್ಲ. ನೀ ಯಾವ ಪ್ರಕಾರ ದುಡಿತಾ ಇದೆಯಲ್ಲ, ಯಾವ ಕಾಯಕ ಮಾಡ್ತಾ ಇದೆಯಲ್ಲ, ನೀ ಪಡೆದಂಥ ಕಾಯಕದಿಂದ ನೀನೊಬ್ಬನೇ ಅಲ್ಲ, ನೆರೆ ಜೀವಿ ಕೂಡ ಸಂತೃಪ್ತಿಯಾಗಿರಬೇಕು. ರೈತ ದುಡಿತಾನ, 100 ಚೀಲ ಬೆಳಿತಾನ, ಎಲ್ಲ ತನ್ನಂಗಿಲ್ಲ, ಅವ ಯಾರು ಹೇಳ್ತಾನೆ ಅನ್ನಲ್ಲಿ ಹೋಗಿ ಹೇಳ್ತಾನೆ ಇಲ್ಲ. ಹಾಗೆ ಫಲವಿಲ್ಲದನ್ನಕ್ಕಂದ್ರೆ ಫಲ ಇರಬೇಕು ಅಂತ ಅರ್ಥ. ಆದರೆ ಫಲವಿದ್ದು ಫಲವೇನು, ಫಲವಿದ್ದು ಫಲವೇನು, ಮತ್ತೇನು ರುಚಿ ಶುಚಿ ಇಲ್ಲದನ್ನಕ್ಕೆ. ರುಚಿ ಶುಚಿ ಇಲ್ಲದನ್ನಕ್ಕೆ. ಗಿಡ ಅದೇ ಹೌದಾ, ತುಂಬ ಎಲೆ ಇದೆ, ತುಂಬ ಹೂ ಆಗಿದೆ, ತುಂಬ ಫಲ ಆಗಿದೆ, ಆದರೆ ಆ ಫಲ ಕೆಟ್ಟ ಹುಳಿ ಇದೆ, ಕೆಟ್ಟ ಒಗರಿದೆ, ಕೆಟ್ಟ ಹುಡುಕಿದೆ. ಅದನ್ನ ಹುಡುಕಿದ ಫಲ ಚೆನ್ನಾಗಿ ಬರೋಂಗಿಲ್ಲ, ಹುಳಿ ಇದ್ದಿದ್ದು ಚೆನ್ನಾಗಿ ಬರೋಂಗಿಲ್ಲ, ಹೌದಾ, ಕೆಟ್ಟ ಒಗರಿದ್ದು ಚೆನ್ನಾಗಿ ಬರೋಂಗಿಲ್ಲ. ಈ ನೆಲ್ಲಿಕಾಯಿ ನಾವು ತಿಂತೀವಿ, ಮಂಗ್ಯ ತಿನ್ನಂಗಿಲ್ಲ. ಬುಡಿದ ನೆಲ್ಲಿಕಾಯಿ ಇದಾವಲ್ಲ, ಅದು ಆರೋಗ್ಯಕ್ಕೆ ತ್ರಿಫಲ, ಅದು ಫಲ ಭಾಳ ಆರೋಗ್ಯ ಮುಖ್ಯವಾದಂಥ ದೃಷ್ಟಿ. ಅದನ್ನು ನಾವ್ಯಾರು ತಿಂತೀವಿ, ಹೋಗಿಲ್ಲ ಮಂಗ್ಯ ಮುಟ್ಟಂಗಿಲ್ಲ ನೋಡು. ನಮ್ಮ ಮಠದಾಗ ಕಾಯಿ ಆದರೆ ನೂರಾರು ಮಂಗ್ಯ ಅದ ಮುಟ್ಟಂಗಿಲ್ಲ, ಹೌದಾ. ಆ ಫಲ ಶುಚಿಯಾಗಿರಬೇಕು, ರುಚಿಯಾಗಿರಬೇಕು. ಆದರೆ ಯಾವುದೋ ಫಲವನ್ನು ತಿಂತಾನಲ್ಲ ಅವನು ಸಂತೃಪ್ತಿಯಾಗಿರಬೇಕು, ಅವನು ಸಮಾಧಾನ ತಂದಿರಬೇಕು ಅನ್ನೋದು ಅರ್ಥ. ಏನು ಆ ಗೆಲ್ಲತಕ್ಕಂಥ ಹಣ್ಣು ರುಚಿಯಾಗಿರಬೇಕು ಅಂತ ಅರ್ಥ, ಶುಚಿಯಾಗಿರಬೇಕು ಅಂತ ಅರ್ಥ, ಹೌದಾ. ಹಾಗೆ ನೀನು ಇರೋ ಮಾನವ ಗೆಲ್ಲಂತಿರದೆ, ನೀನು ಕೇವಲ ಮರದಂತಿರದೆ, ಕೇವಲ ಎಲೆಯಾಗಿರದೆ, ಎಲೆ ಹೂವಾಗಿರದೆ, ಕೇವಲ ಫಲವಾಗಿರದೆ, ಫಲ ರುಚಿಯಾಗಿರ್ತಕ್ಕಂಥ ನೀನಾಗಿರಬೇಕು ಅನ್ನೋದು ಬೋಧ ನಡೆದಿದೆ. ಆಯ್ತಾ. ಫಲ ಅದ, ರುಚಿ ಅದ. ಆದರೆ ರುಚಿತು ಫಲವೇನು, ರುಚಿತು ಫಲವೇನು, ಗುಂಜಿಸುವ ಯೋಗ ತನಗೆಲ್ಲದನ್ನಕ್ಕ, ಗುಂಜಿಸುವ ಯೋಗ ತನಗೆಲ್ಲದನ್ನಕ್ಕ. ಹಣ್ಣದಪ್ಪ, ಹಣ್ಣದ, ಮುದುಕ್ ಗಿಡ ಹಚ್ಚಾನ, ಹೌದಾ, ಮುದುಕ್ ಸಾಯೋತ್ತಂಗೆ ಅದು ಹಣ್ಣಾಕ, ಹಣ್ಣಾಗಿ ಐತಿ, ಅವು ತಿಂದ್ರೆ ಹೊಟ್ಟೆ ಜಾಡಿಸ್ತಿ. ಯಾಕೆ ಪಚನ ಶಕ್ತಿ ಇಲ್ಲ, ಪಚನ ಮಾಡೋ ಶಕ್ತಿ ಇಲ್ಲ ಅಂದರೆ ಅದಕ್ಕೊಂದು ಸುಲಭ ಬೇಕಂದಂಗೆ ಆಗ್ತಲ್ಲ. ಅದಕ್ಕಾಗಿ ಗುಂಜಿಸುವ ಯೋಗ ತನಗೆಲ್ಲದನ್ನಕ್ಕ, ಹೌದಾ, ಐತಿ, ಯೋಗನೈತಿ, ಚಿಕ್ಕ ಐತಿ, ತಿಂತಿ, ಹೌದಲ್ಲೋ. ಆದರೆ ಅದು ಪಚಿಸದೇ ಹೋದರೆ ಅರಿದು ನಿರುಪಾದೇಶನಕ್ಕ. ಅದು ಪಚನ ಮಾಡದ ದೃಷ್ಟಿಯಲ್ಲಿ ಸುಲಭ ಆಗಿ ಹೋತಂದ್ರೆ ಇದು ನಿರುಪಾದೇಶನ ಅಂತ ಅರ್ಥ. ಅರ್ಥ ಏನು, ಪ್ರತಿಯೊಂದಕ್ಕೂ ಒಂದು ಯೋಗ, ಪ್ರತಿಯೊಂದಕ್ಕೂ ಒಂದು ಭಾವ, ಪ್ರತಿಯೊಂದಕ್ಕೊಂದು ಆಕಾರ, ಪ್ರತಿಯೊಂದಕ್ಕೊಂದು ಆಚಾರ, ಪ್ರತಿಯೊಂದಕ್ಕೊಂದು ವಿಚಾರ. ಅದು ಎಲ್ಲಿ ಅಡಗಿರ್ತಾ ಇದೆಯೋ ಅಲ್ಲಿ ಸಮಾಧಾನ, ಸಂತೃಪ್ತಿ ಅಂತಕ್ಕಂಥ ದೃಷ್ಟಿ ಇರ್ತದೆ. ಹೀಗೆ ಮಹಾತ್ಮರು ಯಾವುದೇ ವಚನ ಹುಡುಕಾಡಿದ್ರು ಕೂಡ ಅಲ್ಲಿ ಒಂದು ಪಾಠವನ್ನು ನಾವು ಹೇಳ್ತಕ್ಕಂಥ ದೃಷ್ಟಿ ಅವರ ವಚನದಲ್ಲಿ ಅದ. ಕಳಬೇಡ ಕೊಲೆ ಸಪ್ತದಿಂದ ವಿಚಾರ ಮಾಡಿದ್ರೆ ಸಾಕಷ್ಟು ವಿಚಾರ ಇದಾವೆ. ಬೈಬಲ್ ಕುರಾನ್ದೊಳಗೆ, ಕುರಾನ್ 2ನೇ ಅಧ್ಯಾಯದೊಳಗೆ ಒಂದು ಹುತ್ತದೊಳಗೆ ಏನು ಬರ್ತದೆ ಅಂತ ಕೇಳಿದ್ರೆ, ಯಾವನು ಸತ್ಯಾರ್ಥಿ ಕೂಡಿಕೊಂಡಿರುವನೋ ಅವನು ಸ್ವರ್ಗಕ್ಕೆ ಹೋಗುವ ಶಬ್ದ ಕುರಾನ್ದಲ್ಲಿ ಇಂಥ 8 ಸಾಲುಗಳನ್ನು ತೆಗೆದು ಹಾಕಿದ್ದೆ ನೋಡಿ. ನಾನು 1980ನೇ ಸೆಲ್ಫೀಟ್ ಅಂತ ಕುರಾನವನ್ನು ಅಧ್ಯಯನ ಮಾಡಿದ ಪ್ರಸಂಗ ಬಂತು ನನಗೆ. ಆ ಟೈಮ್ನಲ್ಲಿ ಕೆಲವೊಂದು ನೋಡಿ ನಾನು, ಹೌದಾ. ಅಂದರೆ ಈ ಒಂದು ಸತ್ಯಾರಿತ್ರ ವಿಷಯ, ಸದಾಚಾರ ವಿಷಯ ಕೇವಲ ವಚನಗಳಲ್ಲಿ ಅಷ್ಟೇ ಅಲ್ಲ, ಬೈಬಲ್ನಲ್ಲಿ ಕೂಡ ಇದೆ, ಬೌದ್ಧ ಪಿಟಕದಲ್ಲಿ ಕೂಡಿದೆ, ಜೈನಲ್ಲಿ ಕೂಡಿದೆ, ವಚನದಲ್ಲಿ ಕೂಡಿದೆ, ಕುರಾನ್ನಲ್ಲಿ ಕೂಡಿದೆ. ಆದರೆ ಕಠಿಣ. ಆದರೆ ಮಹಾತ್ಮರು ಆ ರೀತಿಯಲ್ಲಿ ಬೋಧನೆ ಎಲ್ಲರೂ
ಮತ್ತೊಬ್ಬರ ಅಲ್ಲ ಅನ್ನೋ ಮಾತನ್ನು ಸ್ವೀಕರಿಸಬೇಕು. ಒಂದು ಉಪಮಾ ಕೊಟ್ಟು ಮುಗಿಸ್ತಾ ಇದ್ದೇನೆ. ಮಹಾತ್ಮರು ಯಾವಾಗಲೂ ಅವ್ರ ವಿಚಾರ ಆಚಾರಗಳು ನಡೆ ಪರಹಿತಕ್ಕಾಗಿ ಇರ್ತಾವೆ, ಪರೋಪಕಾರಿ ಇರ್ತಾವೆ ಅನ್ನೋದನ್ನು ಸ್ವೀಕರಿಸಬೇಕು. ಹೇಗೆಂತಂದರೆ ಬೆಂಜಮಿನ್ ಇರ್ತಕ್ಕಂಥ ಒಬ್ಬ ವಿಜ್ಞಾನಿ ಪುರುಷ ರಾತ್ರಿ ಮನೆ ಬರುವ ಹೊತ್ನಾಗ ಅಂಗಳದಾಗ ಬಿದ್ದ ಪೆಟ್ಟು ಹಚ್ಕೊಂಡವ. ಬೆಂಜಮಿನ್ ಪೆಟ್ಟು ಹಚ್ಕೊಂಡ, ಕಾಲ ಹೊಡಿತು, ಏನೋ ನೋವು ಆಯ್ತು, ಉಪಚಾರ ಮಾಡ್ಕೊಂಡ, ನೆಳಿದ, ಅವ ಲೆಕ್ಕ ಹಾಕಿದ. ಆರಾಮದಾಯಕವಾಗಿರಲಿ, ಸುಖಿಗಳಾಗಿರಲಿ, ಶತಾಯುಷಿಗಳಾಗಲಿ ಎಂದು ಪೂಜ್ಯರು ಸನ್ಮಾನ ಮಾಡಿ ಆಶೀರ್ವದಿಸ್ತಾ ಇದ್ದಾರೆ. ಇನ್ನಷ್ಟು ಕುಳಿತುಕೋಬೇಕು. ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ.